ಬಿಸ್ಕಿಟ್ ಅದು ಇದು ಎಲ್ಲ ತೆಗೆಸ್ಕೇಶ್ ಕೊಡಿಸಿ ಹೋದ್ರ ಅಂತ ನಾವು 2000 ನಡುವೆ ಯಾರ್ಯಾರು ಹುಟ್ಟಿವಲ್ಲ ನಮಗ್ ಗೊತ್ತಾಗತ್ತಿಲ್ಲ ಗೈಸ್. ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಯಾವ್ದು ಗೊತ್ತಾಗತ್ತಿಲ್ಲ ನಮಗ್. ಹುಡುಗಿದ ಮದುವೆ ಆದರ ತುಚಿದಂಗ ಆಗತೈತಿ. ಯಾರ್ಡ್ ಪಿಕ್ಚರ್ ಬರೋದವ್ ನಮ್ಮ ಉತ್ತರ ಕರ್ನಾಟಕ ಕಡೆಯಲ್ಲಿ ಅಂತ ಎಲ್ಲರೂ ಸೇರ್ಕೇಶ್ ನೋಡ್ರಿ ನಾವು ಆಗುಂಬೆ ವ್ಯೂ ಪಾಯಿಂಟ್ ಹೆಂಗಿರ್ತೈತೆ ಅಂತ ಹೇಳಿ ಮಾಡೀನಿ. ಯಾಕಂದ್ರೆ ಅದು ವಾಯ್ಸ್ ಫುಲ್ ಹೋಗ್ಬಿಟ್ಟಿದ್ ಗೈಸ್. ಅದಕ್ಕೂ ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ. ಗೇಸ್ ನಾ ಇವತ್ತು ಎಲ್ಲೋ ದೇವಪ್ಪ ಅಂತ ಹೇಳಿದ್ರ ರಾಣಿಬೆನ್ನೂರು ಸೋಯಲ್ ಅಣ್ಣ ಅವ್ರ ಮನೆಯಾಗ ಇದೀವಿ. ಯಾಕಂದ್ರೆ ನಿನ್ನೆ ನೈಟ್ ಹೋಗಕ್ಕಾಗಲಿಲ್ಲ, ಅದಕ್ಕೋಸ್ಕರ ರಾಣಿಬೆನ್ನೂರು ಸೋಯಲ್ ಅಣ್ಣ ಅವ್ರ ಮನೆಗೆ ಉಳ್ಕೊಂಡೆ ನಾನು. ಅವ್ರ ಮಗು ಅಂತ ಭಾಳ ಕ್ಯೂಟ್ ಐತ್ರಿ ಗೈಸ್. ಈಗ ನಾನು ಮತ್ತು ಸೋಯಲ್ ಅಣ್ಣ ಅವ್ರ ಹೈವೇಗೆ ಹೋಗ್ತೀವಿ. ಯಾಕಂದ್ರೆ ನನಗೆ ಹೈವೇ ದಾರಿ ಗೊತ್ತಿಲ್ಲ, ಮಧ್ಯೆ ಭಾಳ ಅಚ್ಚಿಗೆ ಭಾಳ ಕಟ್ಸದ, ಅದಕ್ಕೋಸ್ಕರ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದೆ ನಾ ಹೈವೇಗೆ. ಫೈನಲಿ ಸೋಯಲ್ ಅಣ್ಣ ಅವ್ರು ನನಗೆ ಹೈವೇಗೆ ಬಿಟ್ರೆ ಈಗ ಇಲ್ಲಿಂತ್ರ ಅಲ್ಲೊಂದು ಅಂಗಡಿ ಹತ್ರ ತರಬೇಸಿ ಅಲ್ಲೊಂದು ಸ್ವಲ್ಪ ಮಾತಾಡಿ ಅಲ್ಲಿಂತ್ರ ಹೋಗೋಣ ಅಂತ ಹೇಳಿ ಗೈಸಿ ಅಲ್ಲೊಂದ್ ಕಡೆ ಬಾಯ್ ಅಂತ ಹೇಳೋಣ ಅವರಿಗೆ. ಬರ್ರಿ ಗೈಸ್. ಗೈಸ್ ಈಗ ಸೋಯಲ್ ಅಣ್ಣ ಇಲ್ಲಿಂತ್ರ ಅವ್ರ ಮನೆಗೆ ಹೋಗ್ತಾರ, ನಾನು ವಾಪಸ್ ಮಂಗಳೂರು ಕಡೆ ಹೊಂಟೀನಿ. ಬರ್ರಿ ಗೈಸ್ ಅವ್ರಿಗೆ ಲಾಸ್ಟ್ ಬಾಯ್ ಅಂತ ಹೇಳಿ ಕೇಸಿ ಹೋಗ್ಬಿಡೋಣ ಅಂತ ಥ್ಯಾಂಕ್ಸ್ ಕೊಟ್ರು. ಹೋಗೋಣ್ರಿ ಗೈಸ್. ಇಲ್ಲಿಂದ್ರ ನಾವು ಸ್ಟೇಟ್ ಹೈವೇ ಅಂತ ಕಾಣಿಸಾತ್ ನಮಗ್ ದಾರಿ ದೇವ್ರು. ಹಂಗ ನಮ್ ಜೀವನ್ಯಾಗು ದಾರಿ ಕೊಟ್ಟಿದ್ ದೇವ್ರದಂಗ ಅನ್ಕೊಳ್ಳೋನು. ಬರ್ರಿ ಗೈಸ್ ಹೋಗೋಣಂತ. ಇಲ್ಲಿ ನೋಡ್ರಿ ಗಾಡ್ಯಾಗ ಪೆಟ್ರೋಲ್ ಅಂತ ಹೇಳಿ ಗಾಡಿ ಟೋ ಮಾಡ್ಕೊಂತ ಹೊಂಟಾರ. ಇಂಥ ಫ್ರೆಂಡ್ಶಿಪ್ ಜೀವನ್ಯಾಗ ಬೇಕಾಗ್ತೈತಿ, ಭಾಳ ಇಂಪಾರ್ಟೆಂಟ್ ಲೈಫ್ನಾಗ ಅಂತ ಫ್ರೆಂಡ್ಶಿಪ್. ಇಲ್ಲೇ ಪೆಟ್ರೋಲ್ ಪಂಪ್ನಾಗ ಎಲ್ಲರ ಕಣ್ಣು ನನ್ನ ಮೇಲೆ ಇವು ಯಾವ ಥರ ಡ್ರೆಸ್ ತಕೊಂಡಾನಪ್ಪ ಅಂತ ಹೇಳಿ ಅವ್ರ ಕಡೆ ಯಾವುದೂ ಡ್ರೆಸ್ ಇಲ್ಲಲ್ಲ ಇದು ನಮ್ಮ ಬೈಕ್ ರೈಡಿಂಗ್ ಗ್ಯಾಜೆಟ್ಸ್ ಅಂದ್ರೆ ನಮ್ಮ ರೈಡಿಂಗ್ ಜಾಕೆಟ್ ಅದು ಹ್ಯಾಂಡ್ ಗ್ಲೌಸ್ ಇದು ಏನೂ ಇಲ್ಲಲ್ಲ ಅವ್ರ ಹತ್ರ. ಅದಕ್ಕೋಸ್ಕರ ನನಗೆ ಕಣ್ಣು ಬಿಟ್ಟು ಕಣ್ಣು ನೋಡತ್ತಾರ ಫುಲ್ ಸೈಕ್ ಆಗಿ. ಬರ್ರಿ ಪೆಟ್ರೋಲ್ ಹಾಕ್ಸೋಣಂತೆ, ಪೆಟ್ರೋಲ್ ಹಾಕ್ಸೋಣಂತ ಮುಂದೆ. ಬರ್ರಿ ಗೈಸ್ ಪೆಟ್ರೋಲ್ ಅಂತ ಹಾಕ್ಸತ್ತ ಹೋಗೋಣಂತ ಮುಂದೆ. ಸೀದಾ ಹೈವೇಗೆ ಬಿದ್ದೀವಿ ವಾಪಸ್. ಪೆಟ್ರೋಲ್ ಪಂಪ್ಲಿಂತ್ರ ಮುಂದೆ ಹೈವೇಗೆ ಗಿಚ್ಚಿ ಮುಂದೆ ಐತಿ, ಟೆನ್ಷನ್ ಇಲ್ಲ ಹೋಗಾಕ. ಬರ್ರಿ ಗೈಸ್ ನಂದು ರಾಣಿಬೆನ್ನೂರು ಕತಿ ಏನಂತ ಹೇಳಿ ಕೇಸ್ ನಿಮ್ಗೆ ತಿಳಿಸ್ತೀನಿ ನಾನು ಮುಂದೆ. ಗೈಸ್ ರಾಣಿಬೆನ್ನೂರು ಕತಿ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಜೀವನ್ಯಾಗ ನಡೆದಿರೋದು. ನಮ್ಮ ಮಮ್ಮಿ ಅವ್ರ ಅವ್ವ ಅಂದ್ರೆ ನನ್ನ ಅಜ್ಜಿ ಅವ್ರು ತೀರ್ ಬಿಟ್ಟಿದ್ರೆ ಗೈಸ್. ನಾವು ಗೋವಾನಾಗಿದ್ವಿ ಆ ಟೈಮಿಗೆ. ಗೋವಾಲಿಂತ್ರ ಸೀದಾ ಊರಿಗೆ ಹೋಗ್ಬೇಕಾದ್ರೆ ನಮಗೆ ಟ್ರೈನ್ ಗೊತ್ತಿದ್ದಿಲ್ಲ. ನಾವು ಭಾಳ ಅಂದ್ರೆ ಭಾಳ ಸಣ್ಣವಿದ್ದೆ ಆ ಟೈಮಿಗೆ. ಅವಾಗ ಒಂದ್ಸಲ ನಾವು ಮಿಸ್ ಆಕೇಸಿದ ಎಲ್ಲಿದ್ ಹುಬ್ಳಿನಾಗ ಇಳೋರು ಹೋಗಿ ರಾಣಿಬೆನ್ನೂರಿಗೆ ಹೋಗಿ ಇಳಿದ್ ಬಿಟ್ಟಿದೀವಿ. ಅಲ್ಲಿ ಇಳಿದ ತಕ್ಷಣ ಗೊತ್ತಾಯ್ತು ಇದು ಯಾವ ಊರಿ ಅಂತ ಹೇಳಿ ಕೇಳಿದ್ರು ನಮ್ಮ ಮಮ್ಮಿ. ರಾಣಿಬೆನ್ನೂರು ಅಂತ ಹೇಳಿದ ತಕ್ಷಣ ಅಲ್ಲಿ ಯಾರೋ ಒಬ್ರು ದೇವ್ರಂತ ಮನುಷ್ಯ, ನೀವು ಇಲ್ಲಿ ಹೋಗುದಲ್ಲಮ್ಮ ಬೇರೆ ಟ್ರೈನಿಗೆ ಹತ್ಕೇಸಿ ಅಲ್ಲಿಂದ್ರ ಹೋಗ್ಬೇಕಂತ ಹೇಳಿ ಕೇಳಿಸಿ ಅವ್ರಿಗೆ ಬೇರೆ ಟ್ರೈನ್ ಹತ್ತಿಸ್ಕೇಸಿ ನನಗೆ ಹಸು ಆಗಿತ್ತು. ಎಲ್ಲ ನೀರು ಅದು ಇದು ಏನೇನೋ ಅವ್ರು ಪಾಪ ಕೊಡಿಸ್ಕೇಸಿ ಹೋದ್ರು ನಮಗೆ. ಲಾಸ್ಟಿಗೆ ಫೈನಲಿ ಬಾದಾಮಿ ಟ್ರೈನ್ ಹತ್ತಿಸಿ. ಅಂತ ಒಳ್ಳೆ ಜನ ನಮ್ಮ ಜೀವನ್ಯಾಗ ಎಲ್ಲೆಲ್ಲ ಸಿಗ್ತಾರಂತ ಅಂತ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ರು ನನಗೆ. ಅದೇ ಟೈಮಿಗೆ ನಮ್ಮ ಅಜ್ಜಿ ತೀರ್ಯಾರ ಅಂತ ಹೇಳಿದ ತಕ್ಷಣ ಅವ್ರ ಮನಸ್ಸಿನಾಗ ಏನಾಯ್ತೋ ಏನೋ ಗೊತ್ತಿಲ್ಲ, ನನಗೆ ಊಟ ಏನು ಬೇಕದು ಎಲ್ಲ ಬಿಸ್ಕಿಟ್ ಅದು ಇದು ಎಲ್ಲ ತೆಗೆಸ್ಕೇಶ್ ಕೊಡಿಸಿ ಹೋದ್ರ. ಅಂತ ಒಳ್ಳೆ ಜೀವನ್ಯಾಗ ಒಬ್ರು ಜನ ಬೇಕಂತ ಸಿಗ್ತಾರೆ, ಭಾಳ ಜನ ಸಿಗ್ತಾರೆ ನಡು ಅವರಿಗೆ. ಭಾಳ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ನಾ ಭಾಳ ಸಣ್ಣವಿದ್ದೆ ಗೈಸ್ ಆ ಟೈಮಿಗೆ. ಅಂತ ಒಳ್ಳೆ ಘಟನೆ ನಡಿಬೇಕಾದ್ರೆ ಥ್ಯಾಂಕ್ಸ್ಫುಲಿ ಅವ್ರು ಈ ವಿಡಿಯೋ ನೋಡಾತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ನೆನಪಿರಂಗಿಲ್ಲ ಮೋಸ್ಟ್ಲಿ ಈ ವಿಡಿಯೋ ನೋಡಿದ್ರು. ಅಣ್ಣ ನಿಮ್ಮಿಂದ ನಾವು ಭಾಳ ಚಲೋ ನಮ್ಮ ಮನೆಗೆ ರೀಚ್ ಆಗಿದ್ದೀವಿ ಆವತ್ತು. ನಿಮಗೆ ಗೊತ್ತಾಯ್ತು ಇಲ್ಲೋ ಏನು ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ. ಗೈಸ್ ಇಂಥ ಒಳ್ಳೆ ನೇಚರ್ನಾಗ ಕುರಿ ಮರಿ ಹೆಂಗೆ ಅಡ್ಡಾಡತ್ತವ ನೋಡ್ರಿ ರೋಡ್ ಮೇಲೆ. ಇಂಥ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇವ್ರು. ನೋಡಕ್ ಮಾತ್ರ ಸ್ವಲ್ಪ ಕುರಿ ಕಾಣತ್ತಾವು, ಅದ್ರ ಒಂದೊಂದು ಕುರಿ ರೇಟ್ ಭಾಳ ಅದಾವು. ಅದಕ್ಕೋಸ್ಕರ ನಾನು ತರಬೇಸಿದೆ. ಒಂದು ಕುರಿ ಗುದ್ದಿದ್ದೀವಿ ಅಂದ್ರೆ ನಮ್ಮ ಜೀವನ ಸರ್ವನಾಶ ಆಗಿಬಿಡ್ತೈತಿ. ನೋಡ್ರಿ ಗೈಸ್ ಎಂಥ ಒಳ್ಳೆ ನೇಚರ್ ನಡುವೆ ಬೈಕ್ ರೈಡ್ ಮಾಡ್ಬೇಕಾದ್ರೆ ವಾವ್. ಇಂಥ ಒಳ್ಳೆ ಹೊಲ ಗದ್ದೆ, ಇಂಥ ಒಳ್ಳೆ ಸಣ್ಣ ಊರು ಭಾಳ ಮಜಾ ಕೊಡ್ತಾವ. ಗೈಸ್ ನಾವು 2000 ನಡುವೆ ಯಾರ್ಯಾರು ಹುಟ್ಟಿವಲ್ಲ ನಮಗೆ ಗೊತ್ತಾಗತ್ತಿಲ್ಲ ಗೈಸ್. ನಾವು ಇಲ್ಲಿ 1919 ಜೊತೆ ಮಿಂಗಲ್ ಆಗಬೇಕು, ಏನು ಈ ಕಡೆ 2005 ಬ್ಯಾಗ್ ಬೆಳೆದಾರಲ್ಲ ಅವ್ರ ಜೊತೆ ಕಮಿಟ್ ಆಗಬೇಕು ಏನು. ನಾವು ಎರಡು ಸೈಡ್ ಮೈಂಡ್ ಸೆಟ್ಲಿಂದ್ರೆ ಬದುಕಾಕತ್ತೀವಿ. ನನಗಂದ್ರೆ ಫುಲ್ ಹುಚ್ಚಿಡ್ದು ಹೋಗ್ಬಿಟ್ಟೈತಿ. ಈ ಕಡೆನೂ ಆಗಾಗತ್ತಿಲ್ಲ, ನಾವು ಆ ಕಡೆನೂ ಆಗ್ತಿಲ್ಲ. ಎರಡರ ನಡು ಕುಂತ್ಬಿಟ್ಟಿವಿ. ನಮ್ಮ ಕಷ್ಟ ನಮ್ಗೆ ಗೊತ್ತೈತಿ, ನಾವು ಜೀವನ್ಯಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಯಾವುದು ಗೊತ್ತಾಗತ್ತಿಲ್ಲ ನಮಗೆ. ಅಂಥ ಜೀವನ ಸಾಗಿಸಾಕತ್ತೀವಿ ಗೈಸ್ ನಾವು. ಈ 2000 ಹುಟ್ಟಿರೋ ಕಷ್ಟ ಭಾಳ ಐತಿ ಜೀವನ್ಯಾಗ. ನಾವು ಜಾಸ್ತಿ ಅಪ್ಡೇಟ್ ಹೋಗತ್ತಿಲ್ಲ, ಜಾಸ್ತಿ ಹಿಂದೂ ಹೋಗತ್ತಿಲ್ಲ, ಎರಡರ ನಡು ಕುಂತು ಬಿಟ್ಟಿವಿ ನಾವು. ಯಾಕಂದ್ರೆ ನಮಗೆ ಗೊತ್ತಾಗತ್ತಿಲ್ಲ ನಾವು ಏನು ಮಾಡಾಕತ್ತೀವಿ ಅನ್ನೋದ. ಹಚ್ಚಗೊಂಡ ಹುಡುಗಿದ ಮದುವೆ ಆದರ ತುಚಿದಂಗ ಆಗತೈತಿ. ಹಚ್ಚಗೊಂಡ ಹುಡುಗಿದ ಮದುವೆ ಆದರ ತುಚಿದಂಗ ಆಗತೈತಿ.
ತುಚ್ಚಿದಂಗ ಆಗತೈತಿ ಮಣ್ಣಾಗ ಮುಚ್ಚಿದಂಗ ಆಗತೈತಿ. ಎಸ್ ಗೈಸ್, ನಮ್ಮ ಉತ್ತರ ಕರ್ನಾಟಕದವ್ರದ್ದು ಹೆಂಗೈತಿ ಸಾಂಗ್ ಮಸ್ತ್ ಐತಿಲ್ಲ ಅಂತ ಹೇಳ್ರಿ. ಅದು ಬಿಟ್ರೆ ಸಾಂಗ್ ಐತಲ್ಲ, ಇದ್ರ ಮೇಲೆ ಒಂದು ಮಸ್ತ್ ಪಿಕ್ಚರ್ ಬರೋದೈತಿ. ಅದಕ್ಕೋಸ್ಕರ ನಾನು ವೇಟ್ ಮಾಡತ್ತೀನಿ. 2 ಪಿಕ್ಚರ್ ಬರೋದವ ನಮ್ಮ ಉತ್ತರ ಕರ್ನಾಟಕ ಕಡೆಯಲ್ಲಿ ಅಂತ ಎಲ್ಲರೂ ಸೇರ್ಕೇಶ್ ನೋಡೋರಿ ನಾವು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಲಾವಿದ್ರು ಬೆಳಿಬೇಕು ಗೈಸ್. ಅದಕ್ಕೋಸ್ಕರ ನಾನು ಭಾಳ ಸಪೋರ್ಟ್ ಮಾಡತ್ತೀನಿ. ನೀವು ಸಹ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಅಂದಮೇಲೆ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕಾಗ್ತೈತಿ. ಅದಕ್ಕೋಸ್ಕರ ಈಗ ನಾವು ಸ್ಟ್ಯಾಂಡ್ ತಗೊಳ್ಳೇಬೇಕು. ನಮ್ಮ ಉತ್ತರ ಕರ್ನಾಟಕ ಕಲಾವಿದರು ಬೆಳೆಯಲೇಬೇಕಂದ್ರೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ರಿ. ಹಂಗ ನನಗೂ ಸಹ ಸಪೋರ್ಟ್ ಮಾಡ್ರಿ. ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ನಿಮಗೆ ಇದಕ್ಕಿಂತ ಮಸ್ತ್ ಕಂಟೆಂಟ್ ಆಗ್ಬೇಕಂತ ಹೇಳಿ ನಾನು ಭಾಳ ಕಾಯಕತ್ತೀನಿ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನನಗೂ ಸಪೋರ್ಟ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಶೇರ್ ಮಾಡ್ಕೇಸ್ ಹೇಳ್ರಿ, ವಿಡಿಯೋ ನೋಡ್ರಿ ಅಂತ ಹೇಳಿ ಕೇಸ್. ಯಾಕಂದ್ರೆ ನಿಮ್ಮ ಸಪೋರ್ಟಿಗೋಸ್ಕರ ನಾ ಭಾಳ ಕಾಯಕತ್ತೀನಿ. ನಾನು ಡ್ರೀಮ್ಸ್ ಭಾಳ ದೊಡ್ಡದವ. ನಾನು ನಿಮ್ಮ ಕೈಲಿ ಆದಷ್ಟು ಸಾಧ್ಯ ಆದಷ್ಟು ಸಪೋರ್ಟ್ ಮಾಡ್ರಿ ನನಗೂ. ಆಗುಂಬೆ ಹತ್ರ ರೀಚ್ ಆದೆ ನಾನು. ಇಲ್ಲೊಬ್ರು ಅಣ್ಣರು ನಿಂತಾರಲ್ಲ, ಇದೆ ಶಾಪಿನವರು. ಇಲ್ಲೇ ನಾನು ಅವರಿಗೆ ಫಸ್ಟ್ ಟೈಮ್ ಅಲ್ಲ, ಇದು ಭಾಳ ಟೈಮ್ ಮೀಟ್ ಆಗೀನಿ. ಅವ್ರಿಗೆ ನೆನಪಿಲ್ಲ, ಅದಕ್ಕೋಸ್ಕರನ ಅವ್ರಿಗೆ ಹೇಳ್ಕೇಶ್ ಬಂದೆ. ನಾನು ಇಲ್ಲಿ ಭಾಳ ಸಲ ಬಂದೀನಿ, ನೋಡ್ರಿ ನೀವು ಬೇಕಾದ್ರೆ ಅಂತ ಹೇಳ್ಕೇಶ್ ಅವ್ರಿಗೆ ವಿಡಿಯೋನಾಗ ತೋರಿಸಿದೆ. ಅವ್ರು ಆಮೇಲೆ ನೋಡಿದ್ರೆ ಎಸ್ ಗೈಸ್ ಹೋಗುನು. ಆಗುಂಬೆ ಹೆಂಗೈತೆ ನೋಡ್ರಿ. ಆಗುಂಬೆ ದ್ವಾರ ಎಂಟ್ರ್ ಆದ ತಕ್ಷಣ ನಾವು ಸೀದಾ ಹೋಗುದೇ ಇನ್ನು ಯಾಕಡೆ ಅಂದ್ರೆ ಆಗುಂಬೆ ವ್ಯೂ ಪಾಯಿಂಟ್ ತೋರಿಸ್ಬೇಕಂತ ಹೇಳಿ ಕಾಯತ್ತೀನಿ ಗೈಸ್. ನಿಮಗೆ ಆಗುಂಬೆ ವ್ಯೂ ಪಾಯಿಂಟ್ ಮಾತ್ರ ಗಿಚ್ಚಿರ್ತೈತಿ. ಅದಕ್ಕೋಸ್ಕರ ನಾ ಆಗುಂಬೆ ತೋರಿಸ್ತೀನಿ, ಬರ್ರಿ ಹೆಂಗೈತೆ ಅಂತ ಹೇಳಿ ನೀವು ಹೇಳ್ರಿ. ಎಸ್ ಗೈಸ್, ನಾವು ಆಗುಂಬೆ ವ್ಯೂ ಪಾಯಿಂಟಿಗೆ ತಲುಪಿದೀವಿ ನೋಡ್ರಿ. ಇಲ್ಲ ಆಗುಂಬೆ ವ್ಯೂ ಪಾಯಿಂಟ್ ಹತ್ರ ಜನ ಎಷ್ಟು ಸಾಮಾನ್ಯ ಜನ ನಿಂತಿಲ್ಲ, ಕಮ್ಮಿನೇ ಜನ ಅದಾರ. ಆದ್ರೂ ಸಹ ಈ ವ್ಯೂ ಪಾಯಿಂಟಿಗೆ ಇಷ್ಟು ಜನ ನಿಂದಿರ್ತಾರ ಏನ್ ಮಾಡೋಕ್ಕಾಗಲ್ಲ. ಅಜ್ಜ ಹೋಗ, ನಿಂದ್ರಿಸ್ತೀನಿ ನಿಮಗೋಸ್ಕರ ಅಂತ ಹೇಳಿ. ಎಸ್ ಗೈಸ್, ಬರ್ರಿ ಆಗುಂಬೆ ವ್ಯೂ ಪಾಯಿಂಟ್ಗೆ ಅಂದ್ರೆ ತಲುಪಿದೀವಿ. ಈಗ ಇಲ್ಲಿಂದ ಆಗುಂಬೆ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ. ನಾನು ನೋಡ್ತೀನಿ, ನಾನು ನೋಡಿನ ಆಲ್ರೆಡಿ ಮೊದ್ಲು. ಅದು ಸಹ ನಿಮಗೆ ಇನ್ನೊಂದ್ಸಲ ತೋರಿಸೋಣ ಆಗುಂಬೆ ವ್ಯೂ ಪಾಯಿಂಟ್ ಹೆಂಗಿರ್ತೈತೆ ಅಂತ ಹೇಳಿ. ನೋಡ್ರಿ ಗೈಸ್, ಜನ ಸ್ವಲ್ಪ ಜನ ಅದಾರ, ಭಾಳಷ್ಟು ಜನ ಇಲ್ಲ. ಮೋಡ ಅಂತ ಫುಲ್ ಕ್ಲಿಯರ್ ಐತಿ, ಮಸ್ತ್ ಐತಿ. ಸನ್ಸೆಟ್ ಮಾತ್ರ ಇಲ್ಲಿದ್ರೆ ಗಿಚ್ಚಿ ಕಾಣ್ತೈತಿ. ನೋಡಕ್ ಹೋದ್ರ ವಾವ್, ನನ್ನ ಕೀಯಲ್ಲಿ ಇಟ್ಕೊಳ್ಳಿ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ, ಹಂಗಾಗೈತಿ. ಎಸ್ ಗೈಸ್, ಬರ್ರಿ. ಓ ಮೈ ಗಾಡ್, ಹೆಂಗ್ ಕಾಣತೈತಿ ನೋಡ್ರಿ ವ್ಯೂ, ಸೂಪರ್ ಕುಂತೈತೆ ಅಂತ ಹೇಳಿ ಕೇಳಿಸಿ. ಎಸ್ ಆಗುಂಬೆ ವ್ಯೂ ಪಾಯಿಂಟ್ ದಾಟಿ ಬಂದೀವಿ ನಾವು. ಈಗ ಸೀದಾ ನಮ್ಮ ಮಂಗಳೂರು ಕಡೆಗೆ ಪಯಣ. ಯಾಕಂದ್ರೆ ಆಗುಂಬೆ ವ್ಯೂ ಪಾಯಿಂಟ್ ಯಾವತ್ತಲಿದ್ರು ಅಷ್ಟು ಗಿಚ್ಚಿರ್ತೈತೆ ಗೈಸ್. ಅದಕ್ಕೋಸ್ಕರ ನಾವು ಆಗುಂಬೆ ವ್ಯೂ ಪಾಯಿಂಟಿಗೆ ಪ್ರತಿ ಸಲ ಈ ಹಾದಿನಾಗ ತಿರುಗಬೇಕಾದ್ರೆ ಹೋಗ್ತೀವಿ. ಯಾಕಂದ್ರೆ ಭಾಳ ಪ್ರೀತಿ ಆ ಪ್ಲೇಸಿನ ಮೇಲೆ ನನಗೆ, ಅದಕ್ಕೋಸ್ಕರ ಹೋಗ್ತೀವಿ. ನಿಮಗೂ ಪ್ರೀತಿ ಇದ್ರೆ ಆ ಪ್ಲೇಸಿಗೆ ಅಡ್ಡಾಡ್ರಿ. ಈ ಸಲ ಗೇರಪ್ ಮಾತ್ರ ಮಸ್ತ್ ಗಿಚ್ಚಾಗಿ ನನ್ಗೆ ಫುಲ್ ಖುಷಿಯಾಗತೈತಿ. ಆದ್ರೂ ಗೈಸ್, ನಾ ಈ ಸಲ ಗೇರಪ್ ಮಾತ್ರ ಭಾಳ ಮಸ್ತ್ನಾಗ ಆಗೀನಿ. ಎಲ್ಲ ನನ್ನ ಫ್ರೆಂಡ್ಸಿನ ಹ್ಯಾಂಡ್ ಗ್ಲೌಸ್, ಜಾಕೆಟ್, ನಮ್ಮ ಫ್ರೆಂಡ್ಸಿಂದ ಅದ ಕಾಲಾಗ ಹಾಕಿರೋ ಪ್ಯಾಡ್ಸ್ ಮಾತ್ರ ನಂದು. ಆದ್ರೂ ಮಸ್ತ್ ಆಗೈತಿ, ಖುಷಿ ಆಯ್ತು ನನಗೆ ಈ ಥರ ಆಗಿರೋದು ನೋಡಿ. ಈ ಥರ ನಾವು ಜಲ್ದಿ ತಗೊಳ್ರಿ ಗ್ಯಾಜೆಟ್ಸ್ ಎಲ್ಲ. ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರಂದ್ರೆ ತಗೊಳಕ್ ಜಲ್ದಿ ಆಗ್ತದೆ ಆಸೆ. ನೀವು ಇದೇ ಥರ ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಆಗಂಗಿಲ್ಲ ಗೈಸ್. ಭಾಳ ಜೀವನ್ಯಾಗ ಭಾಳ ಕಷ್ಟಗಳು ಅದಾವ. ಅವೆಲ್ಲ ಕಷ್ಟಗಳ ಪರಿಣಾಮ ದೊಡ್ಡನದಾವು. ಅದಕ್ಕೋಸ್ಕರ ಟೈಮ್ ಹಿಡಿತೈತಿ ಸ್ವಂತ ರೊಕ್ಕ ತಗೊಳ್ಬೇಕಂದ್ರೆ. ನೀವೇನಾದ್ರು ಜಲ್ದಿ ಫಾಲೋ, ಸಬ್ಸ್ಕ್ರೈಬ್ ಇವೆಲ್ಲ ಮಾಡಿದಂದ್ರೆ, ಸ್ಪಾನ್ಸರ್ ಸಿಕ್ಕಂದ್ರೆ ನಮಗೆ ಬರ್ತಾವು, ಜಲ್ದಿನೇ ಬರ್ತಾವು. ಕುಂತ್ಗೆ ಕೈಕಾಲೆಲ್ಲ ನೋವಾಗಿದ್ದಕ್ಕೋಸ್ಕರ ನಿಂತು ಬೈಕ್ ಕೊಡ್ಸಾತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಗೈಸ್, ಎಕ್ಸ್ಪಲ್ಸ್ ಎದಕ್ಕೆ ತಗೊಂಡಿವಿ ಗೈಸ್? ನಾವು ಅಡ್ವೆಂಚರಿಗೋಸ್ಕರ ತಗೊಂಡಿವಿ, ನಿಂತು ಓಡ್ಸಕ್ಕೋಸ್ಕರ ತಗೊಂಡಿವಿ ಬೈಕ್. ಅದ್ರ ನೀವು ನಿಂತು ಓಡಿಸ್ಲಿಕ್ಕಂದ್ರೆ ಹೆಂಗೆ ಮತ್ತೆ ಮಜಾ ಬರಂಗಿಲ್ಲ ಅಲ್ಲ. ಯಾವುದೋ ಕಾರ್ನಾಗ ಅಡ್ಡಾಡ್ರಿ, ಈ ಥರ ಬೈಕ್ನಾಗ ಅಡ್ಡಾಡೋ ಫೀಲ್ ಬರಂಗಿಲ್ಲ ಕಾರ್ನಾಗ. ಇವ್ರು ಮುಂದೆ ಟೆಂಪೂನೇ ಹೋಗ್ತಾರಲ್ಲ ಗೈಸ್, ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಹೋದ. ಅವ್ರಿಗೆ ಕೈ ಮಾಡತ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಫುಲ್ ಅವ್ರಿಗೆ ಖುಷಿ ಆಗೈತೆ ನನಗೆ ನೋಡ್ಕೇಸಿ ಈ ಥರ ಗೇರಪ್ ಆಗಿದ್ದು. ಮತ್ತು ಈ ಥರ ಲಾಂಗ್ ರೈಡ್ ಮಾಡ್ಕೊಂಡು ಬಂದಿರೋದು ಅವ್ರಿಗೇನು ಗೊತ್ತಿಲ್ಲ ನಾನು ಎಲ್ಲಿಂದ ಲಾಂಗ್ ರೈಡ್ ಮಾಡ್ಕೊಂಡು ಬಂದಿನಿ ಅಂತ ಹೇಳಿ ಕೇಳಿ. ಆದ್ರೂ ಸಹ ಎಷ್ಟು ಖುಷಿ ಪಡತ್ತಾರ್ರಿ ಅವ್ರು ಗೈಸ್. ನಿಮಗೆ ಹತ್ರ ಹೋಗಿ ತೋರಿಸ್ತೀನಿ ತಡ್ರಿ ಅವ್ರಿಗೆ ಹೆಂಗದಾರ ಅಂತ ಹೇಳಿ. ಕುರಿಗಳ ಸಂಘದಾಗ ನಮ್ಮೆಲ್ಲ ಉತ್ತರ ಕರ್ನಾಟಕದ ಹುಡುಗರು ನೋಡ್ರಿ ಇಲ್ಲಿ ಹೆಂಗೆ ಕುಂತೋಗತ್ತಾವ. ಜಾಗನೇ ಇಲ್ಲದ್ರನ್ಯಾಗ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಹಿಂಗೆ ಕುಂದಿರ್ಬೇಡ್ರಿ ಅಂತ ಹೇಳಕ್ಕೂ ಆಗಂಗಿಲ್ಲ. ಯಾಕಂದ್ರೆ ಅವ್ರ ಕೆಲ್ಸದ್ನಾಗ ಅವ್ರ ಪಾಡಿಗೆ ಅವ್ರು ಹೆಂಗೆ ಕುಂದಿರ್ಬೇಕು, ಹೆಂಗೆ ಅಡ್ಜಸ್ಟ್ ಆಗ್ತೈತೆ ಹಂಗೆ ಅಡ್ಜಸ್ಟ್ ಆಗಿ ಕುಂತಾರ ಗೈಸ್. ಅವ್ರು ಫೈನಲಿ ಅವ್ರಿಗೆ ಒಂದು 2 ಸ್ಟಿಕ್ಕರ್ ಕೊಡು ನನ್ನ ತಮ್ಮ ಹೆಂಗದ ಅಂತ ಹೇಳಿ ಕೇಳಿಸಿ. ವೀಲಿ ಮಾಡ್ರಿ ಅನ್ನತ್ತಾರ ಅವ್ರ. ನಾನು ವೀಲಿ ಮಾಡಕ್ಕೆ ಅಂಜಾತೀನಿ. ಯಾಕಂದ್ರೆ ರೋಡ್ ನೋಡ್ರಿ, ನಿಮ್ಗೂ ಗೊತ್ತೈತಿ ಹೆಂಗೆ ಕಾಣತೈತೆ ಅಂತೇಳಿ. ಅದಕ್ಕೋಸ್ಕರ ನಾನು ವೀಲಿ ಮಾಡಕ್ಕೆ ಭಾಳ ಭಯ ಆಗತೈತಿ. ಅದಕ್ಕೆ ವೀಲಿ ಮಾಡೋದು ಬೇಡ. ತಡ್ರಿ ನಮ್ಮ ಸ್ಟಿಕ್ಕರ್ ತೆಗೆದುಕೊಡೋಣ ಅಂತ ಅವರಿಗೆ. ಯಾಕಂದ್ರೆ ಅವರು ಸಹ ನಮ್ಮ ಯೂಟ್ಯೂಬ್ ನೋಡಲಿ. ಎಸ್ ಗೈಸ್, ತಗೊಂಡ ಫೈನಲಿ 2 ಕೊಟ್ಟಿನೋ ಎಷ್ಟು ಕೊಡ್ತೀನೋ ಅಂತೇಳಿ ನನಗೆ ನೆನಪಿಲ್ಲ. ಅಷ್ಟು ಸ್ಟಿಕ್ಕರ್ ಅಂತ ಕೊಟ್ಟಿನಿ. ವೀಲಿ ಮಾಡೋಣ ಅಂತಾರೆ, ನೋಡೋಣ.
ಮಾಡುನೋ ಬ್ಯಾಡೋ ಅಂತೇಳಿ ಭಯ ಆಗತ್ತೈತೆ ನನಗೆ. ಯಾಕಂದ್ರೆ ಗಾಡಿಗಳು ಗೈಸ್ ಇಲ್ಲೇ ಭಾಳ ಅಡ್ಡಾಡ್ತಾವ, ವೀಲಿ ಮಾಡಕ್ಕೆ ಭಾಳ ಕಷ್ಟ ಐತಿ. ಅದಕ್ಕೆ ಸ್ವಲ್ಪ ಭಯ ಜಾಸ್ತಿ ವೀಲಿ ಮಾಡೋಕ್ಕೆಲ್ಲ. ನೋಡೋಣಂತ ಮಾಡೋಕ್ಕಾದ್ರೆ ಮಾಡೋನು, ಟೈಮ್ ಸಿಕ್ಕರೆ ಹೇಳೋಕ್ಕಾಗಂಗಿಲ್ಲ ಯಾವ ಥರ ರೋಡ್ ಎಲ್ಲಿ ಸಿಗ್ತೈತೆ ಅಂತೇಳಿ. ಅಂಥ ರೋಡ್ನಾಗ ಮಾಡಕ್ಕೆ ಬರಬಹುದು. ಇಂಥ ಜಾಗದಾಗೆಲ್ಲ ವೀಲಿ ಹೊಡೆದ್ರೆ ನಾವ ರೂಲ್ಸ್ ಅಗೇನ್ಸ್ಟ್ ನಿಂತಂಗೆ ಆಗ್ತೈತಿ. ಬಿಕ್ಲಾಕತ್ತೀನ ಎಸ್ ಗೈಸ್, ಇದು ಇಡೀ ವಿಡಿಯೋ ಐತಲ್ಲ ಫುಲ್ ನಾನು ವಾಯ್ಸ್ ನಾನು ರೆಕಾರ್ಡಿಂಗ್ ಮಾಡಿ ಸೆಟ್ ಮಾಡೀನಿ. ಯಾಕಂದ್ರೆ ಅದು ವಾಯ್ಸ್ ಫುಲ್ ಹೋಗ್ಬಿಟ್ಟಿದ್ ಗೈಸ್, ಅದಕ್ಕೋಸ್ಕರ ನಾನು ರೆಕಾರ್ಡಿಂಗ್ ಮಾಡಿದೆ. ಎಸ್ ಗೈಸ್, ನಿಮಗೆ ಇದು ವಿಡಿಯೋ ಇಷ್ಟ ಆಗೈತಂದ್ರೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ನಿಮ್ಮಷ್ಟು ಭಾಳಷ್ಟು ಜನರಿಗೆ ಹೇಳ್ರಿ. ಯಾಕಂದ್ರೆ ನನ್ನ ವಿಡಿಯೋ ಎಲ್ಲರೂ ನೋಡ್ಲಿ ಅಂತ ಹೇಳಿ ತೋರಿಸ್ರಿ. ನನ್ನ ಫ್ರೆಂಡ್ ಗ್ಯಾರೇಜಿಗೆ ಯಾಕೆ ಬಂದಿನಪ್ಪ ಅಂತ ಹೇಳಿದ್ರೆ ಹಂಗೆ ಬಂದೇನು ಗೈಸ್. ಎಸ್ ಗೈಸ್, ನಿಮಗೆ ಇದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಪೀಸ್ ಔಟ್.